ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಮುದ್ದು ಸೊಸೆ ಏನಾಗುತ್ತಂತ ನೋಡ್ಕೊಂಬರೋಣ. ಮೊದಲಿಗೆ ವಿದ್ಯಾ ಅವರು ಭದ್ರಾಗೋಸ್ಕರ ಹೊರಗಡೆ ಕಾಯ್ತಾ ಇರ್ತಾರೆ. ವಿದ್ಯಾ ಅವ್ರನ್ನ ನೋಡದೆ ಇರೋ ಹಾಗೆ ಹೊರಟಿರ್ತಾರೆ. ಅದನ್ನ ನೋಡಿದ ವಿದ್ಯಾ ಅವ್ರು ಹೇಳ್ತಾರೆ, ಗೌಡ್ರೆ 1 ನಿಮಿಷ ಟೈಮ್ ಇಲ್ಲ, ಅದು ಏನು ಅಂತ ಹೇಳು ಅಂತ ಭದ್ರೇಗೌಡರು ಕೇಳ್ತಾರೆ. ನಿಮ್ ತಾವ ಟೈಮ್ ಇಲ್ಲ ಅಂದ್ರೂ ಟೈಮ್ ಮಾಡ್ಕೋಬೇಕು ಗೌಡ್ರೆ. ನಾನು ನಿಮ್ ತಾವ ಶಾನ್ಯ ರಹಸ್ಯವಾದ ವಿಷಯ ಮಾತಾಡಕ್ ಬಂದಿರೋದು. ಈಗ ನಾನು ಹೇಳೋ ವಿಷಯ ಕೇಳಿ ನೀವು ದಿಗಿಲ್ ಬೀಳ್ಬಾರ್ದು, ಆಮೇಕೆ ತಲೆನೂ ಕೆಡ್ಸ್ಕೋಬಾರ್ದು ಅಂತ ವಿದ್ಯಾ ಅವ್ರು ಹೇಳ್ತಾರೆ. ಈ ಕಂತೆ ಪುರಾಣ ಎಲ್ಲ ಬಿಟ್ಟು ಮೊದಲು ವಿಷಯ ಏನು ಅಂತ ಹೇಳು ಅಂತ ಭದ್ರಾ ಅವ್ರು ಹೇಳ್ತಾರೆ. ನಾನು ಹಿಂಗೆ ಹೇಳ್ತೀನಂತ ತಪ್ಪು ತಿಳ್ಕೊಬೇಡಿ, ಮಾವಯ್ಯ ಶಾನೆ ದೊಡ್ಡ ತಪ್ಪು ಮಾಡೋರೆ ಅಂತ ವಿದ್ಯಾ ಅವರು ಹೇಳಿದಾಗ ಭದ್ರರಿಗೆ ಕೋಪ ಬಂದ್ಬಿಟ್ಟು, ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಂತ 1 ಕಿತ್ತ ಅಲ್ಲ 100 ಕಿತ್ತ ಯೋಚನೆ ಮಾಡಿ ಮಾತಾಡು ಗೌಡ್ರೆ. 100 ಕಿತ್ತ ಯೋಚನೆ ಮಾಡಿ ಸಾಕ್ಷಿ ಸಮೇತ ಮಾತಾಡ್ತಾ ಇವನಿ. ವಿದ್ಯಾ ಅವ್ರು ಹೇಳಿದಾಗ ಭದ್ರಾ ಅವ್ರು ಹೇಳ್ತಾರೆ, ಏನ್ ತಪ್ಪು ಮಾಡಿದ್ದಾರೆ ಅಂತ ಮೊದಲು ಹೇಳು. ಅವರು ಲಕ್ಷ್ಮಿ ಅನ್ನೋ ಹೆಂಗ್ಸ್ ಜೊತೆಗೆ ಅಕ್ರಮ ಸಂಬಂಧ ಮಡಿಕೊಂಡವ್ರೆ ಅಂತ ವಿದ್ಯಾ ಅವ್ರು ಹೇಳ್ತಿದ್ದ ಹಾಗೆ ಭದ್ರನಿಗೆ ಕೋಪ ಬಂದು ವಿದ್ಯಾಳಿಗೆ ಕಪಾಳ ಮೋಕ್ಷ ಮಾಡೋದಿಕ್ಕೆ ನೋಡ್ತಾರೆ. ನಂತವನೇ ಬಂದು ನಮ್ಮ ಅಪ್ಪಯ್ಯನ ಬಗ್ಗೆ ಈಟೆಲ್ಲ ಮಾತಾಡೋದಿಕ್ಕೆ ಎಷ್ಟೇ ಧೈರ್ಯ ನಿನಗೆ ಅಂತ ಭದ್ರಾ ಅವ್ರು ಕೇಳ್ತಾರೆ. ಗೌಡ್ರೆ, ನಾನೇನು ಸುಮ್ಕೆ ಮಾತಾಡ್ತಾ ಇಲ್ಲ, ಸಾಕ್ಷಿ ಮುಂದೆ ಇಟ್ಕೊಂಡೇ ಮಾತಾಡ್ತಾ ಇರೋದು. ಬೇಕಿದ್ರೆ ನಿಮ್ಮ ಫೋನ್ನ ತೆಗೆದು ನೋಡಿ. ಆ ಹೆಂಗ್ಸು ಫೋನ್ ಮಾಡಿರೋದು ಮೆಸೇಜ್ ಮಾಡಿರೋದೆಲ್ಲ ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ನಿಮ್ಮ ಫೋನಿಗೆ ಕಳಿಸಿದ್ದೀನಿ ಅಂತ ವಿದ್ಯಾ ಅವ್ರು ಹೇಳ್ತಾರೆ. ಭದ್ರಾ ಅವರು ಫೋನ್ನ ಚೆಕ್ ಮಾಡ್ತಿದ್ದ ಹಾಗೆ ಅವ್ರಿಗೆ ಕರೆಂಟ್ ಹೊಡೆದಂಗೆ ಆಗ್ಬಿಡುತ್ತೆ. ಮೊದಲು ನೀವು ಮೆಸೇಜ್ ಓದೋಕ್ಕಿಂತ ಮುಂಚೆ ಮೇಲಿರೋ ನಂಬರ್ನ ನೋಡಿ ಅಂತ ವಿದ್ಯಾ ಅವ್ರು ಹೇಳ್ತಾರೆ. ಭದ್ರಾ ಅವರು ನಂಬರ್ ನೋಡ್ತಿದ್ದ ಹಾಗೆ ತಿರ್ಗಾ ಶಾಕ್ ಆಗ್ಬಿಡ್ತಾರೆ. ಇದು ಅಪ್ಪಯ್ಯನ ನಂಬರಿಂದನೇ ಹೋಗಿರೋದು ಅಂತ ಭದ್ರಾ ಅವ್ರು ಹೇಳ್ತಾರೆ. ಈಗ ಆ ಮೆಸೇಜ್ನ ಓದಿ ಅಂತ ವಿದ್ಯಾ ಅವ್ರು ಹೇಳಿದಾಗ ಭದ್ರಾ ಅವರು ಆ ಫೋನಲ್ಲಿರುವ ಮೆಸೇಜನ್ನು ಓದ್ತಾರೆ. ಲಕ್ಷ್ಮಿ, ಎಲೆಕ್ಷನ್ ಗಡಿ ಬಿಡಿಲಿ, ನಿನ್ನ ಅಟ್ಟಿ ಕಡಿ ಬರೋಕ್ಕಾಗಲಿಲ್ಲ, ನಿನ್ನ ನೋಡಂಗಾಗ್ಬಿಟ್ಟದೆ, ಶಾನೆ ನೆನಪಾಗ್ತಾ ಇದೀಯಾ. ನಾನು ಮಂತ್ರಿ ಆದಮೇಲೆ ಮೊದಲನೇ ಕಿತ್ತ ನಿನ್ನ ಮನೆಗೆ ಬರ್ತಾ ಇದ್ದೀನಿ. ನನಗೆ ಇಷ್ಟವಾಗಿರೋ ನಾಟಿ ಕೋಳಿ ಮುದ್ದೆ ಸಾರು ಮಾಡಿ ಇಬ್ರು ಸಂತೋಷವಾಗಿ ಊಟ ಮಾಡುವ. ಇಲ್ಲಿ ಗಂಟ ಹೆಂಗೆ ನಮ್ಮ ಸಂಬಂಧ ಯಾರಿಗೂ ಗೊತ್ತಾಗಿಲ್ವೋ ಹಾಗೆ ಮುಂದಕ್ಕೂ ಗೊತ್ತಾಗೋದು ಬೇಡ ಲಕ್ಷ್ಮಿ. ಅದನ್ನೆಲ್ಲ ಓದಿದ ತಕ್ಷಣ ಭದ್ರಾ ಅವ್ರು ಹೇಳ್ತಾರೆ, ಅಯ್ಯೋ ಇದನ್ನೆಲ್ಲ ನಂಬಕ್ ಆಗ್ತಾ ಇಲ್ಲ ನನ್ನ ಕೈಲಿ, ನಮ್ಮಪ್ಪಯ್ಯ ಇಂಥ ಕೆಲಸ ಎಲ್ಲ ಮಾಡೋಕ್ಕಿಲ್ಲ ಅಂತ ಭದ್ರಾ ಅವ್ರು ಹೇಳ್ತಾರೆ. ಇದನ್ನ ನೀವು ನಂಬೋದು ಗೌಡ್ರೆ, ಆದರೆ ಕಣ್ಮುಂದೆನೇ ಸಾಕ್ಷಿ ಇದೆಯಲ್ಲ, ಮಾವಯ್ಯನ ಫೋನಿಂದನೇ ಮೆಸೇಜು ಹೋಗಿರೋದಂತ. ಆಗ ಭದ್ರಾ ಅವ್ರು ಹೇಳ್ತಾರೆ, ಅದೇ ನನಗೆ ಗೊತ್ತಾಗ್ತಾ ಇಲ್ಲ, ಆದರೆ ಈ ಮೆಸೇಜ್ ಅಲ್ಲವಾ ನಮ್ಮಪ್ಪಯ್ಯ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಅವರು ಏನು ಅಂತವ ನನಗೆ ಸಂದಾಗ ಗೊತ್ತು, ಅವ್ರು ಹಿಂಗೆ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಆಗ ವಿದ್ಯಾ ಅವ್ರು ಹೇಳ್ತಾರೆ, ನೀವೇನು ಗಾಬರಿ ಆಗಬೇಡಿ, ಆ ಮೆಸೇಜ್ ಮಾಡಿರೋದು ಮಾವಯ್ಯ ಅಲ್ಲ, ಮಾವಯ್ಯನ ಫೋನಿಂದ ನಾನೇ ಮಾಡಿರೋದು ಅಂತ ವಿದ್ಯಾ ಅವ್ರು ಹೇಳಿದಾಗ ಭದ್ರನಿಗೆ ಕೋಪ ಬಂದು, ನೀನು ಯಾಕೆ ಹಿಂಗೆ ಮಾಡ್ದಿ ಗೌಡ್ರೆ, ಸಮಾಧಾನ ಮಾಡ್ಕೊಳ್ಳಿ, ಬನ್ನಿ ಇಲ್ಲಿ ಬಂದು ಕುತ್ಕೊಳ್ಳಿ. ನಾನು ಯಾಕೆ ಹಿಂಗೆ ಮಾಡಿದೆ ಅಂದರೆ ವಾಸ್ತವ ಏನು ಅಂತ ನಿಮಗೆ ಅರ್ಥ ಮಾಡಿಸ್ಬೇಕಾಗಿತ್ತು. ಚಂಪನ್ ವಿಷಯದಲ್ಲೂ ಇದೇ ಆಗಿದೆ ಅಂತ ನಿಮಗೆ ಗೊತ್ತು ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಹಿಂಗೆ ಮಾಡಿದ್ದು. ಮಾವಯ್ಯನ ಫೋನಿಂದ ಮೆಸೇಜ್ ಹೋಗಿದ್ ಕೂಡಲೇ ನೀವು ಇಷ್ಟೊಂದು ದಿಗಿಲ್ ಬಿದ್ರಿ ಅಲ್ವೇ, ಅದನ್ನೇ ಚಂಪನ್ ವಿಷಯದಲ್ಲೂ ಆಗಿರೋದು. ಹಾಗಂತ ವಿದ್ಯಾ ಅವ್ರು ಹೇಳಿದಾಗ ಭದ್ರಾ ಅವ್ರು ಹೇಳ್ತಾರೆ, ನೀನು ಏನು ಹೇಳ್ತಾ ಇದೆಯೋ ಅದನ್ನ ಕರೆಕ್ಟಾಗಿ ಹೇಳು. ಭದ್ರನಿಗೆ ಹೇಳ್ತಾಳೆ, ಕ್ವಾಟ್ಲೆಗೆ ಹೇಳಿ ನಾನು ಫೋನ್ನ ಕತ್ಕೊಂಬ ಅಂತ ಹೇಳಿದ್ದು, ಹಾಗೆ ಆ ಫೋನಿಂದ ಮೆಸೇಜ್ ಮಾಡಿರೋದು ಎಲ್ಲ ನಾನೇ ಅಂತ ವಿವರಿಸಿ ಹೇಳ್ತಾಳೆ. ಇದೇ ಮೆಸೇಜ್ನ ಅಟ್ಟಿಯವ್ರ ಮುಂದೆ ಮನೆಯವ್ರ ಮುಂದೆ ಎಲ್ಲ ಇಟ್ಟಿದ್ರೆ ಮಾವಯ್ಯಂದೇ ತಪ್ಪಂತ ಅನ್ಕೊಳಕ್ಕಿಲ್ವೇ, ನೀವೇ ಹೇಳಿ. ಈಗ ಚಂಪನ ವಿಷಯದಲ್ಲೂ ಅದೇನ ಆಗಿರೋದು. ಆಗ ಭದ್ರಾ ಅವ್ರಿಗೆ ಎಲ್ಲ ಅರ್ಥ ಆಗಿ, ಈ ಸುಭಾಸ ಎಂಥ ಕಚಡ ಕೆಲಸ ಮಾಡೋನಂತ ನನಗೆ ಈಗ ಅರ್ಥ ಆಗ್ತೈತೆ ಬಿಡು. ಚಂಪನ್ ತಪ್ಪಿಲ್ಲ ಅಂತ ಸಾಬೀತು ಮಾಡೋದಿಕ್ಕೆ ನಾನಿವಾಗ ಏನು ಮಾಡಬೇಕು ಅಂತ ಹೇಳು ಅಂತ ಭದ್ರಾ ಅವ್ರು ಕೇಳ್ತಾರೆ. ನಿನ್ನೆ ಕೇಳ್ತಾ ಇರೋದು ಅದೇಳು, ಅದೇನು ಸಹಾಯ ಮಾಡಲಿ ಅಂತ ಮತ್ತೆ ಭದ್ರಾ ಅವ್ರು ಕೇಳ್ತಾರೆ. ಏನಿಲ್ಲ ಗೌಡ್ರೆ, ಅವನು ಎಲ್ಲೇ ಇದ್ರೂ ಎಳ್ಕೊಂಬಂದು ಅಟ್ಟಿಯವ್ರ ಮುಂದೆ ನಿಲ್ಲಿಸಿ ಸತ್ಯ ಏನು ಅಂತ ಅವನ ಬಾಯಿಂದಲೇ ಹೇಳಿಸ್ಬೇಕು. ಹಾಗಂತ ವಿದ್ಯಾ ಅವ್ರು ಹೇಳಿದಾಗ ಭದ್ರಾ ಅವ್ರು ಹೇಳ್ತಾರೆ, ನನ್ನ ಮಗನಿಗೆ 4 ತದಕಿ ಆ ಸುಭಾಷನ್ ಬಂಡವಾಳ ಬಯಲು ಮಾಡ್ತೀನಿ ತಡಿ. ಸರಿ ಗೌಡ್ರೆ, ಸತ್ಯನ ಅರ್ಥ ಮಾಡ್ಕೊಂಡು ನನಗೆ ಸಹಾಯ ಮಾಡೋದಿಕ್ಕೆ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ಅದೆಲ್ಲ ಏನು ಬೇಡ, ಅದು ಸರಿ ಅಪ್ಪಯ್ಯನ ಫೋನ್ ಇಲ್ಲದೆ. ಭದ್ರಾ ಅವ್ರು ಕೇಳಿದಾಗ ವಿದ್ಯಾ ಹೇಳ್ತಾರೆ, ನನ್ನ ಹತ್ರನೇ ಇದೆ ತಗೊಳ್ಳಿ ಅಂತ ಫೋನ್ನ ಕೊಡ್ತಾಳೆ. ಭದ್ರಾ ಅವರು ಅವ್ರ ತಂದೆ ಫೋನ್ನ ತೊಗೊಂಡು ಅದರಲ್ಲಿ ಎಲ್ಲ ಸರ್ಚ್ ಮಾಡ್ತಾ ಇರಬೇಕಾದ್ರೆ ವಿದ್ಯಾ ಅವ್ರು ಹೇಳ್ತಾರೆ, ಗೌಡ್ರೆ ನೀವು ಅದರಲ್ಲಿ ಎಷ್ಟು ಹುಡುಕಿದ್ರೂ ಸಿಗೋಕ್ಕಿಲ್ಲ, ಏನು ಹೇಳ್ತಾ ಇದೀಯ ಅಂತ ಭದ್ರಾ ಅವ್ರು ಕೇಳಿದಾಗ ವಿದ್ಯಾ ಅವರು ಹೇಳ್ತಾರೆ, ನಾನು ಆಗಲೇ ಅದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟೆ, ತಗೊಂಡೋಗಿ ಮಾವಯ್ಯನಿಗೆ ಕೊಡಿ ಫೋನು, ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ, ಇದನ್ನೆಲ್ಲ ಬೋಸ್ ಅಂದಾಗೆ ಮಾಡ್ತೀಯಾ. ಹಾಗಂತ ಹೇಳಿ ಫೋನ್ನ ತಗೊಂಡು ಭದ್ರಾ ಅವ್ರು ಅಲ್ಲಿಂದ ಹೊರಟ್ಬಿಡ್ತಾರೆ. ಇಲ್ಲಿ ಶಿವರಾಮೇಗೌಡರು ಕಳೆದೋಗಿರೋ ಫೋನ್ನ ಹುಡುಕ್ತಾ ಎಲ್ಲಿ ಮಡಗ್ಬಿಟ್ನಪ್ಪ ಅಂತ ಹೇಳ್ತಾ ಇರ್ತಾರೆ. ಅಣ್ಣ ಏನು ಹುಡುಕ್ತಾ ಇದೀಯ ಅಂತ ಗೋವಿಂದ ಅವ್ರು ಕೇಳ್ತಾರೆ.
ಆಗ ಶಿವರಾಮೇಗೌಡರು ಹೇಳ್ತಾರೆ, ನಾನು ಫೋನ್ ಎಲ್ಲಿ ಮಡಗಿನಿ ಜಪ್ತಿಗೆ ಬರ್ತಾ ಇಲ್ಲ ಕತ್ಲ, ಫೋನ್ನ ನೀನೇನಾದರೂ ನೋಡ್ದ ಅಂತ ಕೇಳಿದಾಗ ಗೋವಿಂದ ಅವ್ರು ಹೇಳ್ತಾರೆ, ಇಲ್ಲ ಕಣಣ್ಣ, ಹಾಗಾದ್ರೆ ನೀನು ಫೋನ್ನ ಎಲ್ಲಿ ಮಡಗ್ಬಿಟ್ಟೆ, ಎಲ್ಲಿ ಮಡಗಿದ್ದೀನಿ ಅಂತ ಜಪ್ತಿಗೆ ಬರ್ತಾ ಇಲ್ವಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾ ಇರ್ಬೇಕಾದ್ರೆ ಕ್ವಾಟ್ಲೆ ನಿಧಾನವಾಗಿ ಅಲ್ಲಿಗೆ ಬರ್ತಾರೆ. ಫೋನ್ಗೀನೇನಾದರೂ ನಾನು ಸೈಲೆಂಟ್ಗೆ ಹಾಕ್ಬಿಟ್ಟಿದ್ದೀನ, ನೆನ್ನೆ ರಾತ್ರಿಯಿಂದ ಒಂದು ಫೋನು ಬಂದಿಲ್ಲ, ಒಂದು ಫೋನ್ ಸೌಂಡು ಕೇಳಿಸಿಲ್ಲ ನನಗೆ, ಎಲ್ಲಿ ಮಡಗ್ಬಿಟ್ನೋ ಹಾಳದ್ದು, ಕ್ವಾಟ್ಲೆ ಬಾರ್ಲ ಇಲ್ಲಿ ಅಂತ ಕರೀತಾರೆ. ಕ್ವಾಟ್ಲೆ ನನ್ನ ಫೋನ್ ಏನಾದರೂ ನೋಡಿದ್ಲಿ ಅನ್ಲ? ಆಗ ಕ್ವಾಟ್ಲೆ ಹೇಳ್ತಾರೆ, ಇಲ್ಲ ಮಾವಯ್ಯ, ನಾನು ನೋಡಲೇ ಇಲ್ಲ. ನೀನು ಯಾಕಪ್ಪ ನೋಡ್ತೀಯಾ, ನಿನಗೆ ಮಾಡೋಕ್ಕೆ ಬೇರೆ ಕ್ಯಾಮ್ರಾಗಳು ಅವ ಅಲ್ಲ, ಹೋಗಿ ನೋಡ್ಲಲ್ಲೇ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಶಿವರಾಮೇಗೌಡರು ಮೋಹನನ್ನ ಕರೀತಾರೆ, ನನ್ನ ಫೋನ್ ಏನಾದರೂ ನೋಡ್ದ ಅಂತ ಕೇಳ್ತಾರೆ. ಎಲ್ಲಿ ಮಡಗಿದೀಯಾ ಅಂತಂದು ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ ಹೇಳು ಅಂತ ಗೋವಿಂದ ಅವ್ರು ಕೇಳ್ತಾರೆ. ಅಷ್ಟರಲ್ಲಿ ಭದ್ರ ಅಲ್ಲಿಗೆ ಬರ್ತಾರೆ. ಅಪ್ಪಯ್ಯ, ಫೋನ್ ಅಂತಾವಿತ್ತು, ತಗೊಳ್ಳಿ ಅಪ್ಪಯ್ಯ. ನೀನು ತಗೊಂಡೋಗಿದ್ಯಾ, ನನ್ನ ಮನೆಯೆಲ್ಲ ಹುಡ್ಕಾಕ್ಬಿಟ್ಟೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದರಲ್ಲೂ ಗೋವಿಂದ ಸಹ ಮನೆಯೆಲ್ಲ ಹುಡ್ಕಾಕ್ಬಿಟ್ಟ. ಅದು ಸರಿ, ನೀನು ಯಾಕಲ ನನ್ನ ಫೋನ್ ತಗೊಂಡೋಗಿದ್ದೆ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಓ ಅದೇ ಅಪ್ಪಯ್ಯ, ನೀನು ಸೋಫಾ ಮೇಲೆ ಫೋನ್ನ ಹಂಗೆ ಬಿಟ್ಬಿಟ್ಟು ಹೋಗಿದ್ದೆ, ನಿನಗೆ ಕೊಡೋಮ ಅಂತ ಎತ್ಕೊಂಡು ನೋಡಿದ್ರೆ ಅದರಲ್ಲಿ ಚಾರ್ಜೇ ಇರಲಿಲ್ಲ, ಅದಕ್ಕೆ ನಾನು ರೂಮಿಗೆ ತಗೊಂಡೋಗಿ ಹಾಕಿದ್ದೆ ಅಂತ ಭದ್ರವ್ರೆ ಹೇಳ್ತಾರೆ. ಓಹೋ, ಚಾರ್ಜ್ಗೆ ಹಾಕಿದ್ಯಾ, ಸರಿ. ಈಟ್ ದಿನ 4 ಫೋನ್ ಬರ್ತಾ ಇರಲಿಲ್ಲ, ಮಂತ್ರಿ ಆದಮೇಲೆ 40 ಫೋನ್ ಬಂದವೆ, ಯಾರ್ಯಾರಿಗೆ ಏನೇನು ಕಷ್ಟನೋ ಏನೋ ಬಂದೇ ಇರು ಅಂತ ಶಿವರಾಮೇಗೌಡರು ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಈಶ್ವರ ಗ್ಯಾಂಗ್ ಒಂದು ಕಡೆ ಸೇರಿರ್ತಾರೆ. ಚಿತ್ರ ಹೇಳ್ತಾರೆ, ಅವ್ವ ಆ 3 ಅಡಿ ಚಂಪಂದೇನು ತಪ್ಪಿಲ್ಲ ಅಂತ ಸಾಬೀತು ಮಾಡಿದರೆ, ಅದ್ರಾಗೆ ಅವಳು ತಗೊಂಡಿರೋ ಟೈಮು ಇವತ್ತಿಗೆ ಕೊನೆ ಆಗ್ತದೆ, ಆದರೆ ಅವಳು ಚಂಪನ್ ತಪ್ಪಿಲ್ಲ ಅಂತ ಸಾಬೀತು ಮಾಡಿಬಿಟ್ರೆ ಏನವ ಮಾಡೋದು ಅಂತ ಹೇಳ್ತಾರೆ. ಅವಳೇ ತಪ್ಪು ಮಾಡ್ಯಾಳು ಅಂತ ಆಟೊಂದು ಸಾಕ್ಷಿಗಳವೆ, ಇದಕ್ಕೂ ಮೀರಿ ಆ 3 ಅಡಿ ಏನೇ ಮಾಡೋಕ್ಕಾಯ್ತದೆ. ಈಶ್ವರಿ ಅವರು ಹಾಗಂತ ಹೇಳ್ತಾರೆ. ಈ ಕಡೆ ನೋಡಿದರೆ ಸಾವಿತ್ರಿ ಅವ್ರು ಹೇಳ್ತಾರೆ, ಹಾಗಂತ ಹೇಳ್ಬೇಡ ಅತ್ತಿಗೆ, 3 ಅಡಿ ಜಗತ್ ಪ್ರಳಯ ಅಂತಕ್ಕಿ, ದೋಸೆ ಮಗ್ಚಾಕಿದಂಗೆ ಎಲ್ಲನೂ ಬದಲಾಯಿಸ್ಬಿಡ್ತಾಳೆ, ಅವಳು ಏನು ಬೇಕಾದರೂ ಮಾಡ್ತಾಳೆ. ಅವ್ವ, ಅವಳು ಬೇರೆ ವಿಷಯದಲ್ಲಿ ಏನು ಬೇಕಾದರೂ ಮಾಡ್ಬೋದು ಏನೋ, ಆದರೆ ಈ ವಿಷಯದಲ್ಲಿ ಏನು ಮಾಡೋಕ್ಕಾಗಿಲ್ಲ ಬಿಡು ಅಂತ ವಿನಂತಿಯವರು ಹೇಳ್ತಾರೆ. ಯಾಕಂದ್ರೆ ಆ ಚಂಪ ಈ ವಿಷಯದಲ್ಲಿ ತಪ್ಪು ಮಾಡಿದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಆಗ ಚಿತ್ರ ಅವ್ರು ಹೇಳ್ತಾರೆ, ಹಾಗಾದ್ರೆ ಆ ಚಂಪ ಇವತ್ತು ನಮ್ಮ ತಮ್ಮನ ಬದುಕಲ್ಲಿ ದೂರ ಹೋಗ್ಬಿಡ್ತಾಳೆ, ಕಟ್ಟಿ ಬಿಟ್ಟು ಹೋಯ್ತಾಳಲ್ವೇ, ಅವಳು ಹೋಗದೆ ಇದ್ರುವೆ ನಾವೇ ಕತ್ತಿಡ್ದು ಆಚೆಗೆ ತಳ್ಳೋಣ ಹಾಗಂತ ಈಶ್ವರಿ ಅವ್ರು ಹೇಳಿದಾಗ ಸಾವಿತ್ರಿ ಅವ್ರು ಹೇಳ್ತಾರ, ಹಾಗಂತ ಅಲ್ಲ ಅತ್ತಿಗೆ, ಅವಳಿಗೆ ಒತ್ತಾಸೆಯಾಗಿ ನಿಂತ್ಕೊಂಡು ಅವಳಿಗೆ ಕುಮ್ಮ ಕೊಡ್ತಾ ಇದ್ದಾಳಲ್ಲ ಆ 3 ಅಡಿ, ಅವಳನ್ನ ಸೇರಿಸಿ ತಳ್ಳಬೇಕು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಅವಳು ಈ ಮನೆಯಲ್ಲಿ ಇದ್ದಷ್ಟು ನಮಗೆ ನೆಮ್ಮದಿ ಇರಕ್ಕಿಲ್ಲ, ಒಂದಲ್ಲ ಒಂದು ಥರದಲ್ಲಿ ಅವಳು ನಮ್ಮ ದಾರಿಗೆ ಅಡ್ಡಗಾಲಾಗ್ತವಳೆ, ಹಾಗಾಗಿ ಅವಳನ್ನ ಆಚೆ ಕಳ್ಸೋಕ್ಕೆ ಪ್ರಯತ್ನ ಪಡಬೇಕು ಅಂತ ವಿನಂತಿ ಅವ್ರು ಹೇಳಿದಾಗ ಈಶ್ವರಿ ಅವ್ರು ಹೇಳ್ತಾರೆ, ನೋಡಿ, ಅವಳನ್ನ ಓಡಿಸೋಕೆ ಏನೇನೆಲ್ಲ ಪ್ರಯತ್ನ ಬೇಕೋ ಅದನ್ನೆಲ್ಲ ನಾನು ಮಾಡ್ತೀನಿ, ಆದರೆ ಈ ವಿಷಯದಾಗೆ ನೀವು ನನ್ನ ಹಿಂದೆ ಗಟ್ಟಿಯಾಗಿ ನಿಂತ್ಕೋಬೇಕು ಅಂತ ಹೇಳ್ತಾರೆ. ಆಗಲೇ ಈ ಕೆಲಸ ಸುಲಭ ಆಗಕ್ಕೆ ಸಾಧ್ಯ. ಆಗ ವಿನಂತಿಯವರು ಹೇಳ್ತಾರೆ, ಮಾತಾಡೋದು ಮಾತ್ರ ಅಲ್ಲ ಅತ್ತೆ, ಅವಳನ್ನ ಕತ್ತಿಡ್ದು ಆಚೆ ತಳ್ಳೋದ್ರಲ್ಲೂ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. 3 ಅಡಿನೇ ಅವಳನ್ನ ಆಚೆಗಾಗಕ್ಕೆ ಬಂಗಾರ ತಟ್ಟೆಯಲ್ಲಿ ಮಡಗಿ ಇಟ್ಟವಳೆ ಅಂದ್ಮ್ಯಾಕೆ ಅದನ್ನ ಬುಡಕಾಯ್ತದ, ಸಂದಾಗ ಉಪಯೋಗಿಸ್ಕೋಬೇಕು ಅಂತ ಈಶ್ವರಿ ಅವರು ಹೇಳಿದಾಗ ಸಾವಿತ್ರಿ ಅವ್ರು ಹೇಳ್ತಾರೆ, ಅದಕ್ಕೆ ನೀವು ಬಿಟ್ರು ನಾನು ಬಿಡಕ್ಕಿಲ್ಲ, ನಮ್ಮ ಮುಂದೆನೆ ನಿಂತ್ಕೊಂಡು ಸವಾಲು ಹಾಕಿರೋಳನ್ನ ಸುಮ್ಮನೆ ಬಿಡಕಾಯ್ತದ, ಇಷ್ಟು ದಿನ ಹಾಕಿರೋ ಸವಾಲೆಲ್ಲ ಗೆದ್ದು ನನ್ನ ಮುಂದೆ ನಿಂತ್ಕೊಂಡು ಎಷ್ಟು ದಿಮಾಕಲ್ಲಿ ಮಾತಾಡ್ತಾ ಇದ್ಲು, ಇವತ್ತು ಬಿಸಿ ಮುಟ್ಟಿಸ್ತೀನಿ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ತೋರ್ಸೋದು ಮಾತ್ರ ಅಲ್ಲ, ಇಷ್ಟು ದಿನ ನಮಗೆ ಆಗಿರೋ ಅವಮಾನಕ್ಕೆ ತಕ್ಕ ಉತ್ತರನೇ ಕೊಡ್ಬೇಕು ಅವಳು ಅಂತ ವಿನಂತಿ ಅವರು ಹೇಳ್ತಾರೆ. ಬಾವುನ್ ತವ ಹೋಗಿ ಈಗಲೇ ಮಾತಾಡಿ ಅವಳಿಗೆ ಬಡ್ಡಿ ಸೇರಿಸಿ ವಾಪಸ್ ಕೊಡೋಣ, ನಡೀರಿ ಹೋಗೋಣ ಅಂತ ಈಶ್ವರಿ ಅವರು ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ವಿದ್ಯಾ ಅವ್ರು ಹೇಳ್ತಾರೆ, ಚಂಪಾ ವಿಶ್ವನಿಗೆ ಫೋನ್ ಮಾಡಿಬಿಟ್ಟು ಕ್ವಾಟ್ಲೆ ಅಣ್ಣನ ಕೈಯಲ್ಲಿ ತರಿಸಿರೋ ನಕಲಿ ದುಡ್ಡು ಒಡವೆನ ತೋರಿಸಿ ನಿನ್ ಜೊತೆ ನಾನು ಓಡ್ ಬರೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳು ಅಂತ ವಿದ್ಯಾ ಅವ್ರು ಹೇಳ್ತಾರೆ. ಚಂಪಾ ವಿಶ್ವನಿಗೆ ಕಾಲ್ ಮಾಡಿದಾಗ ವಿಶ್ವ ಹೇಳ್ತಾನೆ, ಹೇಳು ಅಂತ. ಆಗ ಚಂಪಾ ಹೇಳ್ತಾರೆ, ಅದೇ ರೀ, ನೀವು ಹೇಳ್ದಂಗೆ ಒಡವೆ ದುಡ್ಡು ಎಲ್ಲಾನು ಹಟ್ಟಿಯಿಂದ ಎತ್ತು ಮಡ್ಕೊಂಡಿನಿ, ದಿಟ್ಟವಾಗ್ಲೂ ಎತ್ತಿ ಮಡ್ಕೊಂಬಿಟ್ಟ. ವಿಶ್ವ ಅವ್ರು ಕೇಳ್ತಾರೆ. ಆಗ ಗಾಬರಿಲಿ ಈ ಕಡೆ ಚಂಪಾ ಅವ್ರು ಹೇಳ್ತಾರೆ, ಹ್ಞೂ ರೀ, ಯಾಕೆ ನನ್ನ ಮಾತು ಮ್ಯಾಕೆ ಇನ್ನೂ ನಿಮಗೆ ನಂಬಿಕೆ ಇಲ್ವೇ? ನಂಬಿಕೆ ಪ್ರಶ್ನೆ ಅಲ್ಲ, ನನಗೋಸ್ಕರ ನೀನು ಈಟೆಲ್ಲ ಮಾಡ್ತಾ ಇದೀಯಲ್ಲ, ಹೊಸಿ ಅನುಮಾನ ಆಟೆಯ ಅಂತ ವಿಶ್ವ ಅವರು ಹೇಳ್ತಾರೆ. ನೋಡಿ, ನಿಮಗೆ ನನ್ನ ಮ್ಯಾಕೆ ಅನುಮಾನ ಇದ್ರೆ ಒಂದು ಕಿತ್ತ ವಿಡಿಯೋ ಕಾಲ್ ಮಾಡಿ ಎಲ್ಲಾನು ತೋರಿಸ್ತೀನಿ ಅಂತ ಚಂಪಾ ಅವ್ರು ಹೇಳ್ತಾರೆ. ಇದ್ಯಾಕ ನೀವು ಹೇಳ್ದಂಗೆ ವಿಡಿಯೋ ಕಾಲ್ ಬರ್ತಾ ಇದೆ ಅಂತ ಚಂಪಾ ಅವ್ರು ಹೇಳ್ತಾರೆ. 1 ನಿಮಿಷ ತಕ್ಕ ಈಗ ಮಾಡು ಅಂತೇಳಿ ವಿದ್ಯಾವ್ರ ಸೈಡಲ್ಲಿ ನಿಂತ್ಕೊಂತಾರೆ. ವಿಡಿಯೋ ಕಾಲಲ್ಲಿ ವಿಶ್ವನಿಗೆ ಚಂಪಾ ಅವ್ರು ಹೇಳ್ತಾರೆ, ನೋಡಿ, ನೀವು ಹೇಳ್ದಂಗೆ ದುಡ್ಡು ಒಡವೆ ಎಲ್ಲ ತಗೊಂಬಂದು ಮಡ್ಕೊಂಡಿವ್ನಿ, ಈಗಲಾದರೂ ನಿಮಗೆ ನಂಬಿಕೆ ಬಂತು ಅಲ್ವೇ? ಆಗ ವಿಶ್ವ ಅವ್ರು ಹೇಳ್ತಾರೆ, ಹ್ಞೂ ಬಂತು, ಈಟೆಲ್ಲ ನೀನು ನನಗೋಸ್ಕರನೇ ಮಾಡ್ತಾ ಇದೀಯಾ? ಚಂಪಾ ಅವ್ರು ಹೇಳ್ತಾರೆ, ಇದನ್ನೆಲ್ಲ ಯಾರಿಗೋಸ್ಕರ ನಾನು ಮಾಡಲಿ, ಈಗ ನಾನು ಎಲ್ಲಿಗೆ ಬರ್ಬೇಕಂತ ಹೇಳಿ, ಇದನ್ನೆಲ್ಲ ಎತ್ಕೊಂಡು ಅಲ್ಲಿಗೆ ಬಂದ್ಬಿಡ್ತೀನಿ ಅಂತ ಚಂಪಾ ಅವ್ರು ಹೇಳ್ತಾರೆ.
ಈಗ ನೀನೊಂದು ಕೆಲಸ ಮಾಡು, ಇವತ್ತು ನೀನು ಎಲ್ಲಿಗೂ ಬರಬೇಡ. ಏನು ಹೇಳ್ತಾ ಇದ್ದೀರಾ ಅಂತ ಚಂಪಾ ಅವ್ರು ಕೇಳಿದಾಗ ವಿಶ್ವ ಅವ್ರು ಹೇಳ್ತಾರೆ, ಯಾಕೆ ಹೆಂಗೋ ನಿನ್ನನ್ನು ಅಟ್ಟಿಯಿಂದ ಆಚೆಗೆ ಹಾಕ್ತಾರಲ್ವೇ, ಆಮೇಲೆ ದುಡ್ಡು ಒಡವೆ ಎಲ್ಲ ತೊಗೊಂಬಂದ್ಬಿಡು, ನಾವಿಬ್ರು ಎಲ್ಲಾದ್ರೂ ದೂರ ಹೋಗ್ಬಿಡವ, ಆಗ ಓಡ್ ಹೋದವಳು ಅಂತ ಕೆಟ್ಟ ಹೆಸರು ಬರಕ್ಕಿಲ್ಲ, ಇನ್ನ ತಡ್ಕೋ ಪ್ರಯತ್ನನೂ ಮಾಡಕ್ಕಿಲ್ಲ ಅಂತ ವಿಶ್ವ ಅವ್ರು ಹೇಳ್ತಾರೆ. ವಿಶ್ವ ಹೇಳಿದ ಮಾತನ್ನ ಕೇಳ್ಕೊಂಡು ಚಂಪಾ ಅವ್ರಿಗೆ ಗಾಬರಿಯಾಗಿ, ಅಲ್ಲ ಆಮೇಲೆ ಏನಾಯ್ತದೋ ಯಾರಿಗ್ ಗೊತ್ತು, ಈಗಲೇ ಎಲ್ಲಿಗೆ ಬರ್ಬೇಕು ಹೇಳಿ, ಬಂದ್ಬಿಡ್ತೀನಿ ಅಂತ ಹೇಳಿದಾಗ ವಿಶ್ವ ಅವ್ರು ಹೇಳ್ತಾರೆ, ನನ್ನನ್ನೇನು ಬಕ್ರಾ ಅಂತ ಅನ್ಕೊಂಡಿದೀಯಾ, ನೀನು ಬೀಳಿಸ್ಬೇಕು ಅನ್ನೋ ಜಾಗದಲ್ಲಿ ಬೆಳೆದ್ ತೋರ್ಸೋ ಕ್ಯಾರೆಕ್ಟರ್ ನಂದು, ಹಿಂಗೆಲ್ಲ ನನಗೆ ದುಡ್ಡು ಒಡವೆ ಎಲ್ಲ ತೋರಿಸಿ ನನ್ನನ್ನ ಬಲೆಗೆ ಬೀಳಿಸ್ಬೋದು ಅಂತ ಅನ್ಕೊಂಡಿದ್ರೆ ಅದು ನಿನ್ ಭ್ರಮೆ, ಸುಮ್ಕೆ ಫೋನ್ ಮಡಗು ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ ವಿಶ್ವ ಅವರು. ವಿದ್ಯಕ್ಕ ಏನಕ್ಕ ಹಿಂಗೆ ಹೇಳ್ಬಿಟ್ಟ. ಈ ಕಡೆ ಶಿವರಾಮೇಗೌಡ್ರನ್ನ ತೋರಿಸ್ತಾರೆ. ಶಿವರಾಮೇಗೌಡರು ಹೇಳ್ತಾರೆ, ವೆಂಕಟೇಶ್ ಈ ನೀರಾವರಿಗೆ ಸಂಬಂಧಪಟ್ಟ ಫೈಲ್ಸ್ನೆಲ್ಲ ರೆಡಿ ಮಾಡಂತ ಹೇಳಿದ್ದೆ, ಯಾಕಂದ್ರೆ ಕ್ಯಾಬಿನೆಟ್ ಅಲ್ಲಿ ಅದನ್ನೆಲ್ಲ ಇಡ್ಬೇಕಪ್ಪ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಭದ್ರಾ ಅಜ್ಜಿ ಅಲ್ಲಿಗೆ ಬರ್ತಾರೆ. ಭದ್ರಾ ಅಜ್ಜಿ ಹೇಳ್ತಾರೆ, ಶಿವರಾಮ ಯಾರು ಇವರು, ಅವ್ವ ಸರ್ಕಾರದಿಂದ ನೇಮಕ ಮಾಡಿರೋ PA ಕಣವ. ಆಗ ಭದ್ರಾ ಅಜ್ಜಿ ಹೇಳ್ತಾರೆ, ಶಿವರಾಮ ಅದಕ್ಕೆ ನಮ್ ಗೋವಿಂದಾನೇ ಇರ್ಲಿಲ್ವೇ, ಅವ್ವ ಇವ್ರನ್ನ ನನಗೆ ನೇಮಕ ಮಾಡಿರೋದು ಸ್ವಂತ ಕೆಲ್ಸಕ್ಕಲ್ಲ, ಕೃಷಿ ಹೊಲು ಸಂಬಂಧಪಟ್ಟಂಗೆ ಪ್ರವಾಸ ಸಭೆ ಈ ಕಾರ್ಯಕ್ರಮ ಎಲ್ಲ ಕಡೆ ಹೋಗ್ಬೇಕಲ್ಲ, ಅದನ್ನೆಲ್ಲ ನಿರ್ವಹಿಸಿ ಸಹಾಯ ಮಾಡೋದಿಕ್ಕೆ ನೇಮಕ ಮಾಡೋರೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಓ ಹೌದಾ ಸರ್, ಇವರೆಲ್ಲ ಯಾಕೆ ಅಂತ ಭದ್ರಾ ಅಜ್ಜಿ ಕೇಳ್ತಾರೆ. ಇವರು ಗನ್ಮ್ಯಾನು ಅಂದ್ರೆ ಬಾಡಿಗಾರ್ಡು. ಆಗ ಭದ್ರಾ ಅಜ್ಜಿ ಹೇಳ್ತಾರೆ, ಅಯ್ಯೋ ನಿನ್ನನ್ನು ನೋಡ್ಕೊಳಕ್ಕೆ ಇವ್ರು ಯಾಕೆ ಬೇಕು, ಭದ್ರಾನೇ ಇಲ್ವೇ, ಅವ್ವ ಭದ್ರಾ ನಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ನನ್ನನ್ನ ರಕ್ಷಣೆ ಮಾಡ್ಬೋದು, ಆದ್ರೆ ನಾವು ಹೋಗೋ ಕಡೆಗೆಲ್ಲ ಏನು ಎತ್ತ ಅಂತ ತಿಳ್ಕೊಂಡು ಡಿಪಾರ್ಟ್ಮೆಂಟ್ ಕಡೆಯಿಂದ ತಿಳ್ಕೊಂಡು ಪ್ಲಾನ್ ಮಾಡಕ್ ಆಗಕ್ಕಿಲ್ವಲ್ಲ, ಅದಕ್ಕೆ ಸರ್ಕಾರದ ಕಡೆಯಿಂದ ಇವ್ರನ್ನ ನೇಮಕ ಮಾಡಿರ್ತಾರೆ. ಹಾಗಂತ ಶಿವರಾಮೇಗೌಡರು ಹೇಳಿದಾಗ ಭದ್ರಾ ಅಜ್ಜಿ ಹೇಳ್ತಾರೆ, ಓಹೋ ಆಮೇಕೆ ನಿಮ್ಮ ಹತ್ರ ಗನ್ಗಿನ್ ಇದ್ದದು. ಆಗ ಗನ್ ಮ್ಯಾನ್ ಹೇಳ್ತಾರೆ, ಹ್ಞೂ ಅಮ್ಮ ರಕ್ಷಣೆಗೆ ಅಂತ ಕೊಟ್ಟಿದ್ದಾರೆ ಅಂತ. ಹಾ ಸರಿ ಸರಿ ಅಂದಾಗೆ ನನ್ನ ಮಗನಿಗೆ ನೀವೆಲ್ಲ ಹುಷಾರಾಗಿ ನೋಡ್ಕೊಳ್ಳಿ, ಅಂದಂಗೆ ಊರ್ ಉತ್ಸವದಲ್ಲಿ ನೀವ್ ಇದ್ದಿದ್ರೆ ಕುಡಿ ಹಾಕೋ ಧೈರ್ಯನ ಯಾರೋ ಮಾಡ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಹಾಗಂತ ಭದ್ರಾ ಅಜ್ಜಿ ಹೇಳಿದಾಗ ಗನ್ಮ್ಯಾನ್ ಹೇಳ್ತಾನೆ, ಇನ್ಮೇಲೆ ಈ ತರ ಸಮಸ್ಯೆ ಆಗಕ್ಕಿಲ್ಲ ಅಮ್ಮ. ವೆಂಕಟೇಶ್ ಹೇಳ್ತಾರೆ, ಅಂದಂಗೆ ಸರ್ ಇವತ್ 3 ಗಂಟೆಗೆ ನೀರಾವರಿ ಸಂಬಂಧಪಟ್ಟ ಹಾಗೆ ಅಧಿಕಾರಿ ಜೊತೆಗೆ ಮೀಟಿಂಗ್ ಇದೆ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಸರಿ ನೀವೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ, ಯಾವ್ಯಾವ ಹಳ್ಳಿಗೆ ಹೆಚ್ಚಿನ ಅವಶ್ಯಕತೆ ಇದೆಯಂತ ಪಟ್ಟಿ ಮಾಡ್ಕೊಳ್ಳಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಮೇಲೆ ನೀವು ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡೆ ಅಂತ ತಿಳಿಸ್ಬಿಡಿ ಅಂತ ಹೇಳ್ತಾರೆ. ಆಗ ಭದ್ರಾ ಅಜ್ಜಿ ಹೇಳ್ತಾರೆ, ಶಿವರಾಮ ನೀನು ನಂಬಿರೋ ಜನಕ್ಕೆ ನೀನು ನಿನ್ ಶಕ್ತಿ ಮೀರಿ ನ್ಯಾಯ ಒದಗಿಸ್ಕೊಡಪ್ಪ ಅಂತ ಹೇಳ್ತಾರೆ. ಈಶ್ವರಿ ಅವರು ಅಲ್ಲಿಗೆ ಬರ್ತಿದ್ದ ಹಾಗೆ ಶಿವರಾಮೇಗೌಡರು ಹೇಳ್ತಾರೆ, ಏನು ಎಲ್ಲ ಮಹಿಳಾ ಮನೆಗಳು ಒಟ್ಟಿಗೆ ಗುಂಪು ಕಟ್ಕೊಂಡ್ ಬಂದಿದ್ದೀರಿ, ಏನು ದೂರಿನ ಅರ್ಜಿ ಕೊಡಕ್ಕೆ ಬಂದಿದ್ದೀರಾ ಅಂತ ಕಾಣಿಸ್ತದೆ, ಹ್ಞೂ ಕೊಡಿ ಮಂತ್ರಿಯಾಗಿ ಅದನ್ನು ಬಗೆಹರಿಸ್ಬಿಡವ ಅಂತ ಹೇಳಿದಾಗ ಈಶ್ವರಿ ಅವರು ಹೇಳ್ತಾರೆ, ಮಂತ್ರಿಯಾಗಿ ಅಲ್ಲ ಭಾವ, ಮನೆ ಮುಖ್ಯಸ್ಥರಾಗಿ ನನ್ನ ಮಗನ ಜೀವನದಾಗೆ ದೊಡ್ಡ ಅನ್ಯಾಯನೇ ನಡೆದೋಗ್ಯದೆ, ಅದನ್ನ ಸರಿಪಡಿಸ್ಬೇಕು, ಅದನ್ನ ಸರಿಪಡಿಸಿ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಒದಗಿಸ್ಕೊಡಿ ಅಂತ ಈಶ್ವರಿ ಅವ್ರು ಕೇಳ್ತಾರೆ. ಅವತ್ತು ವಿದ್ಯಾನ್ ಮಾತು ಕೇಳಿ ಚಂಪುನಿಗೆ 1 ವಾರ ಟೈಮ್ ಕೊಟ್ಟಿದ್ರಿ, ಆ ಟೈಮು ಇವತ್ತು ಮುಗ್ದದೆ, ಅಂದ ಮೇಕೆ ತೀರ್ಪು ಕೊಡ್ಬೇಕಲ್ವೇ ಅಂತ ಈಶ್ವರಿ ಅವ್ರು ಕೇಳಿದಾಗ ಸಾವಿತ್ರಿ ಅವ್ರು ಹೇಳ್ತಾರೆ, ಹ್ಞೂ ಅಣ್ಣ ಈಟ್ ದಿನ ಆದ್ರೂ ಅವಳು ತಪ್ಪೇ ಮಾಡಿಲ್ಲ ಅಂತ ಅವಳಾಗಿರ್ಲಿ ಅಭಿತೆ ಮಾಡಿಲ್ಲ, ಅದಕ್ಕೆ ಕರೆದು ನೀನು ಅದೇನಂತ ಕೇಳ್ಬಿಡು, ಈಟೊಂದು ಯೋಚನೆ ಮಾಡ್ತಾ ಇದ್ರಿ, ಇದೇ ಅನ್ಯಾಯ ಭದ್ರನ್ಗಾಗಿದ್ರೆ ಹಿಂಗೆ ಬಿಟ್ಬಿಡ್ತಿದ್ರ ಅಂತ ಈಶ್ವರಿ ಅವ್ರು ಕೇಳಿದಾಗ ಕೋಪದಿಂದ ಗೋವಿಂದೇಗೌಡರು ಹೇಳ್ತಾರೆ, ಈಶ್ವರಿ ಏನ್ ಮಾತಾಡ್ತಾ ಇದ್ದೀನಿ ಅನ್ನೋದು ನೆನ್ಪಿಗೆ ಬರ್ಲಿ, ಅಲ್ಲ ಕಣಮ್ಮಿ ಅಣ್ಣ ಯಾವತ್ತಾದ್ರೂ ಅವನ್ ಬೇರೆ ಇವನ್ ಬೇರೆ ಅಂತ ಭೇದ ಭಾವ ತೋರಿಸಿದಾನೆ. ಈಶ್ವರಿ ಅವರು ಹೇಳ್ತಾರೆ, ಯಾಕೆ ಕಿರಿಸ್ತಾ ಇದ್ದೀರಾ, ಕೊಟ್ಟು ಗಡುವು ಮುಗ್ದದೆ, ನಿಮ್ಮಿಂದ ಸಾಬೀತ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳ್ಬೇಕಲ್ವೇ, ಮಧ್ಯದಲ್ಲಿ ರಾಯರ್ ಕುಟುಂಬ ಬಂದಿದ್ಕೆ ಅವ್ರಿಬ್ಬರನ್ನ ಅಟ್ಟಿ ಒಳಗೆ ಸೇರ್ಸ್ಕೊಂಡಿದ್ಕೆ ಅವ್ರಿಬ್ಬರನ್ನ ಹಿಡಿದು ನಿಲ್ಸಕ್ಕಾಯ್ತಾ ಇಲ್ಲ, ಅದಕ್ಕೆ ಈ ವಿಚಾರದಲ್ಲಿ ನೀನೇನಾದ್ರೂ ತೀರ್ಮಾನ ತೆಗೆದು ಹೋದ್ರೆ ಅವರಿಬ್ರು ಸದರ ಮಾಡ್ಕೊಂಡ್ಬಿಡ್ತಾರೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಹ್ಞೂ ಮಾವ, ನ್ಯಾಯ ಅಂತ ಬಂದ್ರೆ ನಿಮ್ ದೃಷ್ಟಿಲಿ ಎಲ್ರು ಒಂದೇ ಅಂತ ಗೊತ್ತಾಗ್ಬೇಕು, ಅದಕ್ಕೆ ಇವತ್ತೇ ಅವರಿಬ್ಬರನ್ನು ಅಟ್ಟಿಯಿಂದ ಆಚೆ ಕಳಿಸ್ಬಿಡು ನಂತಿ ಹೇಳ್ತಾರೆ. ನೋಡಿ ನ್ಯಾಯ ಅಂದ್ಮ್ಯಾಕೆ ಎಲ್ರಿಗೂ ಒಂದೇ ತರ ಇರ್ಬೇಕು, ಅವ್ರಿಗೆ ಸಾಬೀತ್ ಮಾಡಕ್ಕೆ ಟೈಮ್ ಕೊಟ್ಮ್ಯಾಕೆ ಅದೇನ್ ಸಾಕ್ಷಿ ಇದ್ದದ ತಂದು ತೋರ್ಸ್ಬೇಕ್ ತಾನೆ. ಶಿವರಾಮೇಗೌಡರು ಕೇಳಿದಾಗ ಸಾವಿತ್ರಿ ಹೇಳ್ತಾರೆ, ಹ್ಞೂ ಅಣ್ಣ ಅದನ್ನಾದ್ರೂ ಕೇಳ್ಬಿಡು, ವಿನಂತಿ ಹೋಗಿ ಅವ್ರನ್ನ ಕರ್ದ್ಬಿಟ್ ಬಾ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಜೊತೆಗೆ ಕರ್ಕೊಂಬರ್ತೀನಿ ಇರಿ ಮಾವ ಅಂತ ವಿನಂತಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ವಿದ್ಯಾ ಸೈಲೆಂಟ್ ಆಗಿ ಕೂತಿರ್ಬೇಕಾದ್ರೆ ಚಂಪಾ ಅವ್ರು ಹೇಳ್ತಾರೆ, ವಿದ್ಯಕ್ಕ ನಾವ್ ತಗೊಂಡಿರೋ ಗಡುವು ಮುಗ್ದೋಯ್ತು, ಕೈ ಕಾಲೇ ಆಡ್ತಾ ಇಲ್ಲ, ನಿನ್ಗೆ ಹೆದರಿಕೆ ಆಗ್ತಾ ಇಲ್ವೇ ಅಂತ ಚಂಪಾ ಕೇಳ್ತಾರೆ. ಇರೋ ಕಡೆ ವಿನಂತಿ ಬಂದು, ವಿದ್ಯಾ ಚಂಪಾ ಏನ್ರವ್ವ ಇಬ್ಬರದು ಊಟ ತಿಂಡಿ ಎಲ್ಲ ಆರಾಮಾಗಿ ಆಯ್ತೆ, ಏನೇ ಇಟ್ಟು ದಿನ ಎಲ್ಲ ವಿಷಯದಲ್ಲಿ ಗೆದ್ದೆ ಅಂತ ಮೆರ್ದಾಡ್ತಾ ಇದ್ದೆ ಅಂತ ವಿನಂತಿ ಹೇಳಿದಾಗ ಈ ಕಡೆ
ವಿದ್ಯಾ ಗಾಬರಿ ಆಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗೀತು. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.